ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಶಶಾಂಕ್ ತುಂಬಾ ಬೇಸರದಲ್ಲಿದ್ದ. ಅವನಿಗೆ ಯಾವ ಸಂತೋಷವೂ ಇರಲಿಲ್ಲ. ಅವನನ್ನು ಕೆಲಸದವನ ರೀತಿ ಕಾಣುತ್ತಿದ್ದರು ಮನೆಯಲ್ಲಿ. ಶಶಾಂಕ್ ಒಂದು ದಿನ ಬೆಳಿಗ್ಗೆ ಮಾರುಕಟ್ಟೆಗೆ ಬಂದಿದ್ದ, ಮನೆಯಲ್ಲಿನ ದಿನಸಿ ಸಾಮಾನುಗಳನ್ನು ತರಲು. ಆಗ ಅವನ ಅತ್ತಿಗೆ ಬಂದು ಹೇಳುತ್ತಾಳೆ, ಮಗುವಿಗೆ ಸ್ಕೂಲ್ ಬ್ಯಾಗ್ ಕೂಡ ಬೇಕು, ಅದನ್ನು ಕೂಡ ನೋಡಿ ಸ್ವಲ್ಪ ಚೆನ್ನಾಗಿರುವುದನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು. ಕಿರಾಣಿ ಅಂಗಡಿಯಲ್ಲಿ ಮನೆಗೆ ಬೇಕಾದ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಈಗ ಹಣ್ಣು ತರಕಾರಿ ನೋಡುತ್ತಾ ಹೋಗುತ್ತಿದ್ದ ಶಶಾಂಕ್. ಅವನು ಅಕಸ್ಮಾತ್ ಆಗಿ ರಸ್ತೆ ಬದಿಯೊಂದರಲ್ಲಿ ನೆಲದ ಮೇಲೆ ಕುಳಿತಿದ್ದ ಯುವತಿಯನ್ನು ನೋಡಿದ. ಆಕೆ ಕೆಲವೊಂದು ತರಕಾರಿಗಳನ್ನು ಸಣ್ಣ ಗುಡ್ಡೆಗಳಾಗಿ ಮಾಡಿಕೊಂಡು ಮಾರಾಟ ಮಾಡುತ್ತಿದ್ದಳು. ಅವಳನ್ನು ನೋಡಿದ ತಕ್ಷಣ ಅವನು ಬೆಚ್ಚಿ ಬಿದ್ದಿದ್ದ. ಯಾಕೆಂದರೆ ಅವಳು ಅವನ ಹೆಂಡತಿಯೇ ಆಗಿದ್ದಳು. ಅವಳು ಬಿಸಿಲಿನಲ್ಲಿ ಮುಖ ಬಾಡಿಸಿಕೊಂಡು ಕುಳಿತಿದ್ದಳು. ಕೆಲವು ಈರುಳ್ಳಿಗಳ ಜೊತೆಗೆ ಕಬ್ಬು, ಬಾಳೆಹಣ್ಣು, ಕೊತ್ತಂಬರಿ ಸೊಪ್ಪು ಮುಂತಾದ ಕೆಲವೊಂದು ಹಣ್ಣು ತರಕಾರಿಗಳನ್ನು ಇಟ್ಟುಕೊಂಡಿದ್ದಳು. ಅವು ತಾಜಾ ಆಗಿ ಏನೂ ಕಾಣಿಸುತ್ತಿರಲಿಲ್ಲ. ಆದರೆ ಅವಳ ಮುಖದಲ್ಲಿರುವ ನಿರೀಕ್ಷೆ ಹಾಗೂ ಬೇಸತ್ತು ಹೋಗಿರುವ ಕಣ್ಣುಗಳು ಮನಸ್ಸಿಗೆ ತಾಕಿದವು. ಒಮ್ಮೆ ನಿವೇದಿತಾ ಶಶಾಂಕ್ಗೆ ಹೇಳಿದಳು, ನಿನಗಿಂತ 100 ಪಟ್ಟು ಒಳ್ಳೆಯವನು ನನಗೆ ಸಿಗುತ್ತಾನೆ ಎಂದು. ಆದರೆ ಇಂದಿನ ಅವಳ ಸ್ಥಿತಿ ನೋಡಿದಾಗ ಅವನಿಗೆ ಸ್ಪಷ್ಟವಾಗಿತ್ತು, ಈಕೆ ಸೋಮಾರಿಯಾದ ಗಂಡನನ್ನು ಕಟ್ಟಿಕೊಂಡು ಬಾಳ್ತಿದ್ದಾಳೆ ಎಂದು. ಆದರೆ ಇವಳ ಸ್ಥಿತಿ ನೋಡಿ ಅವನ ಮನಸ್ಸಿಗೆ ಬೇಸರವಾಗುತ್ತಿತ್ತು. ಶಶಾಂಕ್ ಈಗ ಅವಳನ್ನೇ ನೋಡುತ್ತಿದ್ದ. ಅವಳಿಗೆ ಈ ಪರಿಸ್ಥಿತಿ ಯಾಕೆ ಬಂತು ಎಂದು. ಶಶಾಂಕ್ ತನ್ನ ಮುಖವನ್ನು ಮಫ್ಲರ್ನಿಂದ ಮುಚ್ಚಿಕೊಂಡ. ಈಗ ಅವನು ತುಂಬಾ ಬದಲಾಗಿ ಹೋಗಿದ್ದ. ಸ್ವಲ್ಪ ದಪ್ಪ ಕೂಡ ಆಗಿದ್ದ. ಮುಖದಲ್ಲಿ ಹೊಳೆಯುವ ಚರ್ಮ. ಯಾರೂ ಸುಲಭವಾಗಿ ಗುರುತಿಸಲಾಗದಂತಹ ದೊಡ್ಡ ಉದ್ಯೋಗಿ ಎನ್ನಿಸಿಕೊಳ್ಳುವಂತಿದ್ದ. ಅವನು ನಿಧಾನವಾಗಿ ಆ ಅಂಗಡಿಯ ಬಳಿ ಹೋದ. ನಿವೇದಿತಾ ಅವನ ಕಡೆ ನೋಡಿ ಉತ್ಸಾಹದಿಂದ, ಬನ್ನಿ ಸರ್, ಚೆನ್ನಾಗಿರುವ ತರಕಾರಿಗಳಿವೆ, ನೋಡಿ ತೆಗೆದುಕೊಳ್ಳಿ ಎಂದು ಹೇಳಿದಳು. ಬದಿಯಲ್ಲಿದ್ದ ಮತ್ತೊಬ್ಬ ಮಹಿಳೆ, ಅವಳ ಬಳಿ ತಾಜಾ ತರಕಾರಿ ಇಲ್ಲ ಸರ್, ನನ್ನ ಬಳಿ ತೆಗೆದುಕೊಳ್ಳಿ, ಎಲ್ಲ ಫ್ರೆಶ್ ಆದ ತರಕಾರಿಗಳು ಎನ್ನುತ್ತಾಳೆ. ನಿವೇದಿತಾ ತಕ್ಷಣ ಪ್ರತಿಕ್ರಿಯಿಸಿ, ಇದು ಬೆಳಿಗ್ಗೆಯ ಮಾರ್ಕೆಟಿಂದ ತಂದಿದ್ದು ಸರ್, ಬಿಸಿಲಿನಿಂದ ಸ್ವಲ್ಪ ಬಾಡಿದಂದಿದೆ ಅಷ್ಟೇ ಎಂದಳು. ಅವಳ ನಿರಾಸೆ, ಮುಖದ ಮೇಲೆ ದುಃಖ ಮತ್ತು ಅವಳ ಕಣ್ಣುಗಳಲ್ಲಿನ ಭಾವನೆ ಶಶಾಂಕ್ಗೆ ಅವಳನ್ನು ನೋಡಿದ ತುಂಬಾ ಬೇಸರವಾಗುತ್ತಿತ್ತು. ಏನೂ ಹೇಳದೆ ಹಣ್ಣಿನ ಬುಟ್ಟಿಯನ್ನು ತೆಗೆದುಕೊಂಡು ನೋಡಿದ. ಬಾಳೆಹಣ್ಣುಗಳ ಮೇಲೆ ಕಪ್ಪು ಚುಕ್ಕೆಗಳು ಬಿದ್ದಿದ್ದವು. ಅವನು ಹೇಳಿದ, ಇದು ಹಾಳಾಗಿದೆ. ನಿವೇದಿತಾ ಉತ್ತರಿಸುತ್ತಾಳೆ, ಇಲ್ಲ ಸರ್, ಒಳಗೆ ತುಂಬಾ ಚೆನ್ನಾಗಿದೆ, ಒಂದು ಹಣ್ಣನ್ನು ತಿಂದು ನೋಡಿ. ನನ್ನ ಮಗನಿಗೆ 2 ದಿನದಿಂದ ಜ್ವರ, ವ್ಯಾಪಾರ ಬೇರೆ ಸರಿಯಾಗಿ ನಡೆಯುತ್ತಿಲ್ಲ ಎಂದು ಅವಳು ಹೇಳಿದಾಗ ಶಶಾಂಕ್ನ ಬಾಯಿಂದ ಮಾತೇ ಹೊರಡಲಿಲ್ಲ. ಚಿನ್ನು, ಅವನ ಮಗನ ಹೆಸರು ನೆನಪಾಯಿತು. ವಿಚ್ಛೇದನದ ಸಂದರ್ಭದಲ್ಲಿ 1 ವರ್ಷದ ಚಿನ್ನುವಿನ ಮುಖ ಅವನ ಕಣ್ಣ ಮುಂದೆ ತಿರುಗಿ ಬಂದಿತ್ತು. ಅವನು ತಕ್ಷಣ ಹೇಳಿದ, ಎಲ್ಲ ಹಣ್ಣುಗಳನ್ನು ಪ್ಯಾಕ್ ಮಾಡು ಎಂದು. ನಿವೇದಿತಾ ಆಶ್ಚರ್ಯದಿಂದ ಕೇಳಿದಳು, ಎಲ್ಲವನ್ನೂ ಹೌದು, ಎಲ್ಲವನ್ನು ಪ್ಯಾಕ್ ಮಾಡು ಎಂದು ಹೇಳಿದನು ಶಶಾಂಕ್. ಅವಳು ಈಗ ಸಂತೋಷದಿಂದ ಎಲ್ಲವನ್ನು ತೂಕ ಹಾಕಿ ಕವರ್ನೊಳಗೆ ಹಾಕಿಕೊಟ್ಟಳು. 720 ರೂಪಾಯಿ ಆಗುತ್ತೆ ಸರ್, ಆದರೆ ನೀವು ಎಲ್ಲವನ್ನು ತೆಗೆದುಕೊಂಡಿದ್ದೀರಾ, ಆದ್ದರಿಂದ ನಾನು ನಿಮಗೆ 600 ರೂಪಾಯಿಗೆ ಕೊಡ್ತೀನಿ ಎಂದಳು. ಶಶಾಂಕ್ 2000 ನೋಟನ್ನು ಕೊಟ್ಟು, ನಿವೇದಿತಾ ಚಿಲ್ಲರೆ ಇಲ್ಲ ಸರ್, 1 ನಿಮಿಷ ನಿಲ್ಲಿ, ನಾನೇ ತಂದು ಕೊಡ್ತೀನಿ ಎಂದು ಪಕ್ಕದ ಅಂಗಡಿಗೆ ಓಡಲು ಹೋದಳು. ಈಗ ಶಶಾಂಕ್ ಹೇಳಿದ, ನಿನ್ನ ಪತಿ ಏನು ಕೆಲಸ ಮಾಡ್ತಾ ಇದ್ದಾನೆ? ನಾನು 5 ವರ್ಷಗಳ ಹಿಂದೆ ಡೈವರ್ಸ್ ಮಾಡಿಕೊಂಡಿದ್ದೆ ಸರ್ ಎಂದಳು. ಹೌದಾ, ಯಾಕೆ, ನಿನ್ನ ಗಂಡ ಸರಿ ಇಲ್ಲವಾ? ಅವಳು ನಕ್ಕು ಹೇಳಿದಳು, ಅವನ ತಪ್ಪಲ್ಲ ಸರ್, ನನ್ನ ಅದೃಷ್ಟವೇ ಸರಿಯಿಲ್ಲ, ಅದಕ್ಕೆ ನನ್ನ ಮದುವೆ ಮುರಿದು ಬಿದ್ದಿತ್ತು. ಅವಳು ಈಗ ಚಿಲ್ಲರೆ ತೆಗೆದುಕೊಂಡು ಬರಲು ಅಂಗಡಿಗೆ ಹೋದಳು. ಶಶಾಂಕ್ ಏನು ಮಾತನಾಡದೆ ತನ್ನ ಕಾರಿನ ಕಡೆ ನಡೆದ. ಚಿಲ್ಲರೆ ತೆಗೆದುಕೊಂಡ ಮೇಲೆ ನಿವೇದಿತಾ ಕೂಗಿ ಕರೆದಳು. ಆದರೆ ಶಶಾಂಕ್ ಅಲ್ಲಿಂದ ಮುಂದೆ ಹೊರಟು ಹೋದ. ಅವನು ಸ್ವಲ್ಪ ದೂರ ಹೋಗಿ ತನ್ನ ಕಾರನ್ನು ರಿವರ್ಸ್ ಮಾಡಿಕೊಂಡು ಅವಳನ್ನೇ ಗಮನಿಸತೊಡಗಿದ. ಈಗ ನಿವೇದಿತಾ, ಇವರು ಮತ್ತೊಮ್ಮೆ ಬಂದರೆ ಅವರ ದುಡ್ಡನ್ನು ಅವರಿಗೆ ವಾಪಸ್ ಮಾಡೋಣ ಎಂದು ಹೇಳಿ ತನ್ನ ಅಂಗಡಿಯನ್ನು ಮುಚ್ಚಿದಳು. ಬಹುಶಃ ಆ ದಿನದ ಅವಳ ಕೆಲಸ ಮುಗಿದಿತ್ತು ಅನ್ನಿಸುತ್ತೆ. ಆದರೆ ಶಶಾಂಕ್ ಮನಸ್ಸಿನಲ್ಲಿ ಮಾತ್ರ ಆ ಕತೆ ಇನ್ನೂ ಮುಕ್ತಾಯವಾಗಿರಲಿಲ್ಲ. ಅವನು ತನ್ನ ಮಗನನ್ನು ಒಮ್ಮೆ ನೋಡಬೇಕೆಂಬ ತವಕದಲ್ಲಿ ಅವಳನ್ನು ಹಿಂಬಾಲಿಸಲು ಶುರು ಮಾಡಿದ. ಶಶಾಂಕ್ ಅವಳಿಂದ ತುಂಬಾ ಅಂತರವನ್ನು ಕಾಯ್ದುಕೊಂಡು ಹೋಗುತ್ತಿದ್ದನು. ಆದ್ದರಿಂದಲೇ ನಿವೇದಿತಾಗೆ ಶಶಾಂಕ್ ಫಾಲೋ ಮಾಡುತ್ತಿರುವುದು ತಿಳಿಯಲಿಲ್ಲ. ಶಶಾಂಕ್ಗೆ ಒಂದೇ ಒಂದು ಪ್ರಶ್ನೆ ಕಾಡುತ್ತಿತ್ತು. ನಿವೇದಿತಾಳ ಊರು ಶಿವಮೊಗ್ಗದ ಬಳಿ ಒಂದು ಚಿಕ್ಕ ಹಳ್ಳಿಯಾಗಿತ್ತು. ಬೆಂಗಳೂರಿಗೆ ಅವಳು ಹೇಗೆ ಬಂದಳು ಎಂದು. ಅವಳಿಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ, ಆದರೂ ಅವನು ತನ್ನ ತಂಗಿಯನ್ನು ಒಂಟಿಯಾಗಿ ಹೇಗೆ ಬಿಟ್ಟು ಬಿಟ್ಟ? ಅವಳ ಉತ್ತರದಿಂದ ಅವನಿಗೆ ಸ್ವಲ್ಪ ಸಮಾಧಾನವಾಗಿತ್ತು. ಸಾಹೇಬ್ರೆ, ನನ್ನ ಗಂಡ ಚೆನ್ನಾಗಿಯೇ ಇದ್ದನು, ಆದರೆ ನನ್ನ ಟೈಮೇ ಸರಿಯಿಲ್ಲ ಎಂದಿದ್ದಳು. ಅಂದರೆ ಇದರ ಅರ್ಥ ನಿವೇದಿತಾ ಇಂದಿಗೂ ತನ್ನ ಗಂಡನನ್ನು ಕೆಟ್ಟವನೆಂದು ಅಂದುಕೊಂಡಿರಲಿಲ್ಲ. ಅದನ್ನೆಲ್ಲ ನೆನೆಸಿಕೊಂಡು ಶಶಾಂಕನ ಕಣ್ತುಂಬಿ ಬಂದಿತು. ಆಕಸ್ಮಿಕವಾಗಿ ಒಂದು ರಾತ್ರಿಯ ಘಟನೆ ಅವನಿಗೆ ನೆನಪಾಯಿತು. ಒಂದು ರಾತ್ರಿ ಶಶಾಂಕ್ನಲ್ಲಿ ನಿವೇದಿತಾ ಹೇಳಿದಳು, ನೀವು ಕೇವಲ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ನೋಡಿಕೊಳ್ಳಿ ಸಾಕು, ಬೇರೆ ಏನೇ ಆದರೂ ನಾನು ಅದನ್ನು ಸಹಿಸಿಕೊಳ್ಳುತ್ತೇನೆ ಎಂದು. ಆದರೆ ಶಶಾಂಕನಿಗೆ ಅವಳ ಸ್ವಾಭಿಮಾನದ ರಕ್ಷಣೆ ಮಾಡಲು ಸಾಧ್ಯವಾಗಿರಲಿಲ್ಲ.
ಶಶಾಂಕ್ ಮುಂದೆ ಅವನ ಅತ್ತಿಗೆ ನಿವೇದಿತಾಳನ್ನು ತುಂಬಾ ಅವಮಾನ ಮಾಡುತ್ತಿದ್ದಳು. ಮಗುವಿಗೂ ಆಗಾಗ ಸುಮ್ಮನೆ ಬೈಯುತ್ತಿದ್ದಳು. ಆದರೂ ಶಶಾಂಕ್ ಸುಮ್ಮನೆ ಎಲ್ಲವನ್ನೂ ನಿಂತುಕೊಂಡು ಕೇಳುತ್ತಿದ್ದ. ನಿವೇದಿತಾ ಸ್ವಾಭಿಮಾನಿಯಾಗಿದ್ದಳು. ಯಾವುದೇ ತಪ್ಪಿಲ್ಲದೆ ಯಾರಿಗೂ ತಲೆ ತಗ್ಗಿಸುವುದು ಅವಳಿಗಿಷ್ಟವಿರಲಿಲ್ಲ. ಆದ್ದರಿಂದ ಅವಳು ತನ್ನ ತವರು ಮನೆಗೆ ಹೊರಟು ಹೋಗುತ್ತಾಳೆ. ಇದಾದ ಮೇಲೆ ಶಶಾಂಕ್ ತಮ್ಮ ಮತ್ತು ಅವನ ಹೆಂಡತಿಯ ಮಾತನ್ನು ಕೇಳಿ ನಿವೇದಿತಾಳಿಗೆ ಡೈವರ್ಸ್ ನೋಟಿಸ್ ಅನ್ನು ಕಳಿಸಿದ. ಅವನ ಮತ್ತೊಂದು ತಪ್ಪು, ಅವನು ನಿವೇದಿತಾಳೊಂದಿಗೆ ಸಂಬಂಧವನ್ನು ಪೂರ್ತಿಯಾಗಿ ಕಳೆದುಕೊಂಡಿದ್ದನು. ಶಶಾಂಕ್ ತನ್ನ ತಮ್ಮ ಮತ್ತು ಅವನ ಹೆಂಡತಿಗೆ ತುಂಬಾ ಗೌರವ ನೀಡುತ್ತಿದ್ದ. ಆದ್ದರಿಂದ ಹೆಂಡತಿಗಿಂತಲೂ ಹೆಚ್ಚಾಗಿ ತನ್ನ ಅತ್ತಿಗೆಯನ್ನು ನಂಬುತ್ತಿದ್ದ ಮತ್ತು ಅವಳ ಮಾತನ್ನು ಕೇಳುತ್ತಿದ್ದ. ನಿವೇದಿತಾ ಜೊತೆಗಿದ್ದ ಅವನ ಜೀವನದ 3 ವರ್ಷಗಳು ತುಂಬಾ ಚೆನ್ನಾಗಿದ್ದವು. 4 ವರ್ಷಗಳ ನಂತರ ಮನೆಯಲ್ಲಿ ಗಲಾಟೆಗಳು ನಡೆಯುತ್ತಿದ್ದವು. ಅತ್ತಿಗೆ ಯಾವುದಾದರೂ ನೆಪ ಹೇಳಿ ಮಗುವಿಗೆ ಹೊಡೆಯುತ್ತಿದ್ದಳು. ಇದು ನಿವೇದಿತಾಗೆ ಇಷ್ಟವಾಗುತ್ತಿರಲಿಲ್ಲ. ಅವಳು ಇದಕ್ಕೆ ವಿರೋಧ ಮಾಡುತ್ತಿದ್ದಳು. ಇದೇ ಕಾರಣಕ್ಕಾಗಿಯೇ ಮನೆಯಲ್ಲಿ ಆಗಾಗ ಜಗಳವಾಡತೊಡಗಿತ್ತು. ನಿವೇದಿತಾ ಬೇರೆಯಾಗಿ ಇರಲು ಶಶಾಂಕ್ನ ಮೇಲೆ ಒತ್ತಡ ಹೇರಿದಳು. ಆದರೆ ಶಶಾಂಕ್ಗೆ ಅದು ಇಷ್ಟವಿರಲಿಲ್ಲ. ಯಾಕೆಂದರೆ ಅವರಿಬ್ಬರು ಅವಳಿ ಮಕ್ಕಳಾಗಿದ್ದರು. ಅವನು ತನ್ನ ತಮ್ಮ ಅತ್ತಿಗೆಯನ್ನು ಬಿಟ್ಟು ಹೊರಗೆ ಹೋಗಿ ಜೀವನ ಮಾಡಲು ಒಪ್ಪಿಕೊಳ್ಳಲಿಲ್ಲ. ಅವನ ತಮ್ಮನಿಗೂ ಮತ್ತು ಅತ್ತಿಗೆಗೂ ಕೂಡ ಅವರ ಪೂರ್ವಜರ ಅಂಗಡಿ 2 ಭಾಗವಾಗುವುದು ಇಷ್ಟವಿರಲಿಲ್ಲ. ಅವರು ಒಬ್ಬರೇ ಎಲ್ಲವನ್ನೂ ತಮ್ಮದಾಗಿಸಿಕೊಳ್ಳಬೇಕೆಂದು ಪ್ರಯತ್ನಿಸುತ್ತಿದ್ದರು. ಶಶಾಂಕ್ ತನ್ನ ತಮ್ಮನೊಂದಿಗೆ ಅಂಗಡಿಯಲ್ಲಿ ಅವನ ಸರಿಸಮಾನವಾಗಿ ಕೆಲಸ ಮಾಡುತ್ತಿದ್ದ. ಆದರೆ ಶಶಾಂಕ್ಗಾಗಲಿ ಅಥವಾ ನಿವೇದಿತಾಗಾಗಲಿ ಹಣ ಬೇಕೆಂದರೆ ಅವನ ಅತ್ತಿಗೆಯಲ್ಲಿ ಕೇಳಿ ತೆಗೆದುಕೊಳ್ಳಬೇಕಾಗಿತ್ತು. ಇದು ನಿವೇದಿತಾಗೆ ಇಷ್ಟವಾಗುತ್ತಿರಲಿಲ್ಲ ಎಂದು ಅವನು ಈಗ ಎಲ್ಲವನ್ನೂ ನೆನೆಸಿಕೊಂಡನು. ಈಗ ನಿವೇದಿತಾ ಮೆಡಿಕಲ್ ಸ್ಟೋರ್ನಲ್ಲಿ ಕೆಲವೊಂದು ಮೆಡಿಸಿನ್ಗಳನ್ನು ಖರೀದಿ ಮಾಡಿದಳು. ನಂತರ ಅವಳು ಒಂದು ಸಂಧಿಯಲ್ಲಿ ಹೊರಟು ಹೋದಳು. ಶಶಾಂಕ್ ಅವಳ ಹಿಂದೆ ಹೋದ. ದಾರಿಯಲ್ಲಿ ಅವಳನ್ನು ಹಿಂಬಾಲಿಸತೊಡಗಿದನು. ಈಗ ಸ್ವಲ್ಪ ದೂರ ನಡೆದ ನಂತರ ಅವಳು ಒಂದು ಹಳೆಯ ಚಿಕ್ಕ ಮನೆಯೊಳಗೆ ಪ್ರವೇಶ ಮಾಡಿದಳು. ಆ ಮನೆಯ ಹೊರಗಡೆ 2 ಚೇರ್ ಹಾಕಲಾಗಿತ್ತು. ಒಂದು ಚೇರ್ನಲ್ಲಿ ಚಿನ್ನು ಕುಳಿತಿದ್ದ. ಇನ್ನೊಂದು ಚೇರ್ನ ಮೇಲೆ ವಯಸ್ಸಾದ ಒಬ್ಬ ಅಜ್ಜಿ ಕುಳಿತಿದ್ದರು. ನಿವೇದಿತಾಳನ್ನು ನೋಡಿದ ತಕ್ಷಣ ಅಜ್ಜಿ ಎದ್ದು ನಿಂತರು. ಅವಳನ್ನು ಸರಿಯಾಗಿ ನೋಡಿದಾಗ ಶಶಾಂಕ್ ಕೂಡ ಆ ವಯಸ್ಸಾದ ಅಜ್ಜಿಯನ್ನು ಗುರುತು ಹಿಡಿದ. ಅವರು ನಿವೇದಿತಾಳ ಅಮ್ಮನಾಗಿದ್ದರು. ಚಿನ್ನು ಕೂಡ ಎದ್ದು ನಿಂತಿದ್ದನು. ಮೊದಲಿಗಿಂತಲೂ ಅವನು ಈಗ ಸ್ವಲ್ಪ ಬೆಳೆದಿದ್ದನು. ಆದರೆ ತುಂಬಾ ಸಣ್ಣಗಾಗಿದ್ದನು. ಅವನನ್ನು ನೋಡಿದ ತಕ್ಷಣ ಶಶಾಂಕ್ಗೆ ಕರಳು ಕಿವಿಚಿದಂತಾಯಿತು. ಈಗ ಅವನಿಗನ್ನಿಸುತ್ತಿತ್ತು, ನಾನು ಈಗಲೇ ಹೋಗಿ ಅವನನ್ನು ತಬ್ಬಿ ಮುದ್ದಾಡಬೇಕೆಂದು. ಆದರೆ ಶಶಾಂಕ್ ಚಿಂತೆ ಮಾಡುತ್ತಾ ತುಂಬಾ ಹೊತ್ತಿನವರೆಗೂ ತನ್ನ ಮಗ ಚಿನ್ನುವನ್ನೇ ನೋಡತೊಡಗಿದ. ಅವನ ಕಣ್ಣಿಂದ ನೀರು ಸುರಿಯುತ್ತಿತ್ತು. ಅವನು ಎಷ್ಟೇ ಇಷ್ಟಪಟ್ಟರೂ ಕೂಡ ಅಲ್ಲಿ ಹೋಗಲು ಮನಸ್ಸಾಗಲಿಲ್ಲ. ಅವನು ಬೇರೆ ಅಲ್ಲಿಂದ ಮರಳಿ ವಾಪಸ್ ಹೊರಟು ಹೋದನು. ಈಗ ಶಶಾಂಕ್ಗೆ ತನ್ನ ಅತ್ತಿಗೆಯ ಮೇಲೆ ತುಂಬಾ ಕೋಪ ಬಂದಿತ್ತು. ಅವಳು ತನ್ನ ಸುಂದರವಾದ ಸಂಸಾರವನ್ನು ಹಾಳು ಮಾಡಿದ್ದಳೆಂದು. ಶಶಾಂಕ್ ವಿಚ್ಛೇದನವಾಗುವಾಗ ಅತ್ತಿಗೆ ಹೇಳಿದಳು, ಆದಷ್ಟು ಬೇಗ ನಿನಗೆ ಇನ್ನೊಂದು ಮದುವೆ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದಳು. ಆದರೆ ಈಗ 5 ವರ್ಷವಾಗಿದೆ. ಇಲ್ಲಿಯವರೆಗೂ ಅತ್ತಿಗೆ ಏನೂ ಮಾಡಲಿಲ್ಲ. ಇಲ್ಲಿಯವರೆಗೂ ಶಶಾಂಕ್ಗೆ ಮದುವೆಯಾಗದೆ ಹಾಗೇ ಇದ್ದನು. ಬೆಂಗಳೂರಿನಲ್ಲೂ ಕೂಡ ಅವನು ಈಗ ಒಬ್ಬೊಂಟಿಯಾಗಿದ್ದಾನೆ. ಇಲ್ಲಿ ಅವನ ತಮ್ಮ ಒಂದು ಅಂಗಡಿಯನ್ನು ಮತ್ತು ಒಂದು ಮನೆಯನ್ನು ಖರೀದಿ ಮಾಡಿ ಶಶಾಂಕ್ಗೆ ಕೊಟ್ಟಿದ್ದನು. ಏಕೆಂದರೆ ತಮ್ಮ ಬಿಸ್ನೆಸ್ ಅನ್ನು ಇನ್ನೂ ದೊಡ್ಡದಾಗಿ ಅವನು ಬೆಳೆಸಲಿ ಎಂದು. ಆ ಅಂಗಡಿಯನ್ನು ಶಶಾಂಕ್ ಒಬ್ಬನೇ ನಡೆಸುತ್ತಿದ್ದ. ಮನೆಯಲ್ಲಿ ಕೂಡ ಅಂಗಡಿಯ ಪಕ್ಕದಲ್ಲಿಯೇ ಇತ್ತು. ಶಶಾಂಕ್ ಒಬ್ಬನೇ ಇರುತ್ತಿದ್ದ. ಅವನ ತಮ್ಮ ಅತ್ತಿಗೆ ಕೂಡ ಪುನಃ ಮದುವೆ ಮಾಡದೆ ಶಶಾಂಕ್ನನ್ನು ಏಕಾಂಗಿ ಆಗಿರುವಂತೆ ನೋಡಿಕೊಂಡಿದ್ದರು. ಅವನ ಮುಂದೆಯೂ ಕೂಡ ಮದುವೆಯಾಗದಿರುವಂತೆ ನೋಡಿಕೊಳ್ಳಬೇಕೆಂದುಕೊಂಡಿದ್ದರು. ಏಕೆಂದರೆ ಮುಂದೆ ಅವನ ಭಾಗದ ಆಸ್ತಿಯನ್ನು ಕೇಳಬಾರದೆಂದು ಮತ್ತು ಜೀವನ ಪೂರ್ತಿ ಅವನು ಹಣ ಸಂಪಾದಿಸಿ ತಮಗೆ ನೀಡುತ್ತಿರಬೇಕೆಂದು ಅವರು ಆಸೆ ಪಟ್ಟಿದ್ದರು. ಶಶಾಂಕ್ ತಮ್ಮ ಪ್ರತಿ ವಾರವೂ ಅಂಗಡಿಗೆ ಬರುತ್ತಿದ್ದ. ಬಂದು ಎಲ್ಲ ಉಳಿತಾಯದ ಹಣವನ್ನು ಲೆಕ್ಕ ಮಾಡಿ ತೆಗೆದುಕೊಂಡು ಹೋಗುತ್ತಿದ್ದ. ಆದರೆ ಭಗವಂತನ ಕೃಪೆಯಿಂದ ಇಬ್ಬರು ಡೈವರ್ಸ್ ಆಗಿರುವ ಪತಿ ಪತ್ನಿಯರು ಒಂದೇ ಸಿಟಿಯಲ್ಲಿ ಉಳಿಯಲು ಬಂದಿದ್ದರು. ಅವರು ಒಬ್ಬರಿಗೊಬ್ಬರು ಭೇಟಿ ಕೂಡ ಆದರು. ಆದರೆ ಇಲ್ಲಿಯವರೆಗೂ ನಿವೇದಿತಾ ಕೂಡ ಮತ್ತೊಂದು ಮದುವೆಯನ್ನು ಮಾಡಿಕೊಂಡಿರಲಿಲ್ಲ. ಪ್ರತಿದಿನ ಸಂಜೆ ಶಶಾಂಕ್ ಅವಳ ಅಂಗಡಿಗೆ ಭೇಟಿ ನೀಡುತ್ತಿದ್ದ. ಅವನ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು ಅವಳ ಅಂಗಡಿಯ ಬಳಿ ಹೋಗುತ್ತಿದ್ದ ಮತ್ತು ತುಂಬಾ ತರಕಾರಿ ಹಾಗೂ ಹಣ್ಣುಗಳನ್ನು ಖರೀದಿಸಿಕೊಂಡು ಬರುತ್ತಿದ್ದ. ಏಕೆಂದರೆ ಅವಳು ತನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳಲಿ ಎಂದು ಆ ರೀತಿ ಮಾಡುತ್ತಿದ್ದ. ನಿವೇದಿತಾ ಮುಂದೆ ತನ್ನ ಮುಖವನ್ನು ತೋರಿಸಲು ಅವನಿಗೆ ಧೈರ್ಯ ಬರಲಿಲ್ಲ. ಅವನು ಎಷ್ಟೋ ತರಕಾರಿ ಹಣ್ಣುಗಳನ್ನು ಖರೀದಿಸಿಕೊಂಡು ತರುತ್ತಿದ್ದನು. ಅದರಲ್ಲಿ ತನಗಾಗುವಷ್ಟು ಮಾತ್ರ ಇಟ್ಟುಕೊಂಡು ಉಳಿದ ತರಕಾರಿಗಳನ್ನು ಚಿಕ್ಕ ಶೆಡ್ಗಳಲ್ಲಿ ಇರುತ್ತಿದ್ದ ಜನರಿಗೆ ಹಂಚಿಬಿಡುತ್ತಿದ್ದ. ಕೆಲವು ದಿನಗಳ ನಂತರ ಶಶಾಂಕ್ನ ತಮ್ಮ ಲೆಕ್ಕಾಚಾರ ಮಾಡಲು ಅಂಗಡಿಗೆ ಬಂದ. ಆಗ ಅವನು ಲೆಕ್ಕಾಚಾರ ಮಾಡಿದ ನಂತರ ಕೇಳಿದ, ಬಂದಿರುವ ಲಾಭದಲ್ಲಿ ಹಣವೆಲ್ಲ ಎಲ್ಲಿ ಹೋಯಿತು ಎಂದು. ಆಗ ಶಶಾಂಕ್ ಹೇಳುತ್ತಾನೆ, ನಾನು ಖರ್ಚು ಮಾಡಿದ್ದೇನೆ. ಶಶಾಂಕ್ ಧೈರ್ಯ ತಂದುಕೊಂಡು ಹೇಳಿದ್ದ, ನನಗೆ ಈಗ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು, ಹಾಗಾಗಿಯೇ ಆ ಹಣವನ್ನು ನಾನು ಖರ್ಚು ಮಾಡಿದ್ದೇನೆ. ಆಗ ಅವನ ತಮ್ಮನಿಗೆ ತುಂಬಾ ಸಿಟ್ಟಾಗಿ, ಇಂದಿನವರೆಗೂ ನೀನು ಇಷ್ಟೊಂದು ಹಣವನ್ನು ಎಂದಿಗೂ ಖರ್ಚು ಮಾಡಿರಲಿಲ್ಲ.
ಈಗ ಇದ್ದಕ್ಕಿದ್ದಂತೆ ನಿನ್ನೊಳಗೆ ಅಂತಹ ಯಾವ ಆಸೆ ಹುಟ್ಟಿಕೊಂಡಿದೆ? ಏತಕ್ಕಾಗಿ ಅಷ್ಟು ಹಣವನ್ನು ಖರ್ಚು ಮಾಡುತ್ತಿದ್ದೀಯಾ? ನೀನೇಕೆ ಸಿಟ್ಟಾಗ್ತಾ ಇದೆಯಾ? ನಾನು ಕೂಡ ನಿನ್ನ ಹಾಗೆ ಕಷ್ಟಪಟ್ಟು ಹಣ ಸಂಪಾದನೆ ಮಾಡುತ್ತಿದ್ದೇನೆ. ಆದ್ದರಿಂದ ನನಗೂ ಖರ್ಚು ಮಾಡುವ ಹಕ್ಕಿದೆ ಮತ್ತು ಅವಶ್ಯಕತೆಗಳಿಗಾಗಿ ಎಂದು ಹೇಳಿದಾಗ ನನ್ನ ಮುಂದೆ ನೀನು ಇಷ್ಟೊಂದು ಮಾತನಾಡ್ತೀಯಾ? ಶಶಾಂಕ್ ಸಮಾಧಾನವಾಗಿ ಹೇಳಿದ. ಇಲ್ಲ, ನಾನು ಕೆಟ್ಟದಾಗಿ ಏನು ಮಾತನಾಡಲಿಲ್ಲ. ಸಮಾಧಾನವಾಗಿ ಒಂದು ಮಾತು ಹೇಳುತ್ತಿದ್ದೇನೆ. ನಾನು ಸಂಪಾದನೆ ಮಾಡುತ್ತಿದ್ದೇನೆ ಎಂದ ಮೇಲೆ ಖರ್ಚು ಕೂಡ ಮಾಡಬಲ್ಲೆ. ಈ ಮನೆ ಮತ್ತು ಅಂಗಡಿಯನ್ನು ನೀವು ನನ್ನ ಹೆಸರಿನಲ್ಲಿ ಖರೀದಿ ಮಾಡಿದ್ದೀರಾ. ಆದ್ದರಿಂದ ಈಗ ಈ ಮನೆ ಮತ್ತು ಈ ಅಂಗಡಿಯನ್ನು ನನಗೆ ಕೊಟ್ಟು ಬಿಡಿ. ನಿಮ್ಮ ಬಳಿ ಪೂರ್ವಜರ ಮನೆ ಮತ್ತು ದೊಡ್ಡ ಅಂಗಡಿ ಇದೆಯಲ್ಲ, ಇದಕ್ಕೆ ಹೋಲಿಸಿದರೆ ಅದರ ಬೆಲೆ ತುಂಬಾ ಹೆಚ್ಚು. ಪೂರ್ವಜರ ಆಸ್ತಿಯನ್ನೆಲ್ಲ ನೀವೇ ಇಟ್ಟುಕೊಳ್ಳಿ ಮತ್ತು ಈ ಚಿಕ್ಕ ಅಂಗಡಿ ಹಾಗೂ ಮನೆಯನ್ನು ನನಗೆ ಕೊಟ್ಟು ಬಿಡಿ. ಈಗ ನಾನು ಒಬ್ಬನೇ ಇರಲು ಇಷ್ಟಪಡುತ್ತೇನೆ. ಅವರ ತಮ್ಮ ಹೇಳಿದ. ನೀನು ಇದೆಂತಹ ಮಾತನ್ನು ಹೇಳುತ್ತಿದ್ದೀಯಾ? ನಾನು ನಿನ್ನನ್ನು ಒಬ್ಬಂಟಿಯಾಗಿ ಹೇಗೆ ಬಿಡಲು ಸಾಧ್ಯ? ಈಗಂತೂ ನಿನಗೆ ಮದುವೆ ಕೂಡ ನಾವು ಮಾಡಬೇಕು. ನಿನ್ನ ಸಂಸಾರವನ್ನು ಪುನಃ ಸರಿ ಮಾಡಬೇಕು. ಆಗ ಶಶಾಂಕ್ ಹೇಳಿದ. ಸಂದೀಪ್, ಈಗ ನೀವು ನನ್ನ ಮೇಲೆ ಸುಳ್ಳು ಪ್ರೀತಿ ತೋರಿಸುವುದನ್ನು ಬಿಟ್ಟು ಬಿಡಿ. ನೀನು ಹಾಗೂ ಅತ್ತಿಗೆ ಸೇರಿ ನನ್ನಿಂದ ನನ್ನ ಹೆಂಡತಿಯನ್ನು ದೂರ ಮಾಡಿದ್ರಿ. ನೀವಿಬ್ಬರೂ ಸೇರಿ ನನ್ನ ಸುಂದರವಾದ ಕುಟುಂಬವನ್ನು ಹಾಳು ಮಾಡಿದ್ರಿ. ನಾನು ನನ್ನ ಹೆಂಡತಿಯಿಂದ ದೂರವಾಗಿ ಇಂದಿಗೆ 6 ವರ್ಷವಾಯಿತು. ಪುನಃ ನೀವು ನನಗೆ ಮದುವೆ ಮಾಡಿಸುವ ಪ್ರಯತ್ನ ಮಾಡಿದಿರೇನು? ಇಲ್ಲ, ನೀವಿಬ್ಬರೂ ನನ್ನ ಮದುವೆ ಮಾಡಲು ಬಯಸಲಿಲ್ಲ. ನನ್ನನ್ನು ಕೇವಲ ನಿಮ್ಮ ಮನೆಯ ಕೆಲಸದಾಳಾಗಿ ಇಟ್ಟುಕೊಳ್ಳಬೇಕೆಂದು ಅಂದುಕೊಂಡಿದ್ದೀರಾ. ಒಂದು ವೇಳೆ ಅಪ್ಪ ತಾನು ಸಾಯುವ ಮೊದಲು ನಮ್ಮ ಮದುವೆ ಮಾಡಿಸದೆ ಹೋಗಿದ್ದರೆ ನೀವು ನನಗೆ ಮದುವೆ ಕೂಡ ಮಾಡಿಸುತ್ತಿರಲಿಲ್ಲ. ನಿಮಗೆ ಫ್ರೀಯಾಗಿ ಒಬ್ಬ ಕೆಲಸದಾಳು ಸಿಕ್ಕಿದ್ದ ಅಷ್ಟೇ. ನನ್ನ ಆಸ್ತಿ ಕೂಡ ನಿಮಗೆ ದೊರೆತಿತ್ತು. ಹಾಗಿದ್ದಾಗ ನೀವೆಲ್ಲಿ ನನ್ನ ಮದುವೆ ಮಾಡಿಸ್ತೀರಾ? ಈಗ ನಾನೇ ಸ್ವತಃ ನನ್ನ ಮದುವೆ ಮಾಡಿಕೊಳ್ಳುತ್ತೇನೆ. ನೀವಿಬ್ಬರೂ ನನ್ನಷ್ಟಕ್ಕೆ ನನ್ನನ್ನು ಬಿಟ್ಟು ಬಿಡಿ. ಒಂದು ವೇಳೆ ಇನ್ನು ಏನಾದರೂ ನನ್ನ ಬಗ್ಗೆ ಕೆಟ್ಟದ್ದನ್ನು ಮಾಡಲು ಯೋಚಿಸಿದರೆ ನಾನು ಊರಿಗೆ ಬಂದು ಆಸ್ತಿಯನ್ನು ಕೂಡ ಸಮನಾಗಿ ಭಾಗ ಕೇಳುತ್ತೇನೆ ಎಂದು ಹೇಳಿದ. ಈಗ ಸಂದೀಪ್ಗೆ ಗೊತ್ತಾಗಿತ್ತು ತನ್ನ ಎಲ್ಲ ರಹಸ್ಯ ಶಶಾಂಕ್ಗೆ ತಿಳಿದಿದೆ ಎಂದು. ಈಗ ಅವನಾಗಲಿ ಅವನ ಹೆಂಡತಿಯಾಗಲಿ ಶಶಾಂಕ್ನಲ್ಲಿ ಯಾವುದೇ ಬೆಳೆ ಬೇಯಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂಬುದು ಅವನಿಗೆ ಅರ್ಥವಾಗಿತ್ತು. ತೋರಿಕೆಯ ಸಂಬಂಧದ ನಾಟಕಕ್ಕೆ ತೆರೆ ಬಿದ್ದಿತ್ತು. ತುಂಬಾ ಆಸ್ತಿಯನ್ನು ಮಾಡಿ ತಮ್ಮ ಮಕ್ಕಳ ಹೆಸರಿನಲ್ಲಿ ಬಿಟ್ಟು ಹೋಗಬೇಕೆಂದು ಅವರಂದುಕೊಂಡಿದ್ದರು. ಆದರೆ ಅವರ ಕನಸು ಈಗ ಪೂರ್ಣವಾಗಲಿಲ್ಲ. ಈಗ ಅವನ ತಮ್ಮ ಮರು ಮಾತನಾಡದೆ ಅಲ್ಲಿಂದ ಸುಮ್ಮನೆ ಹೊರಟು ಹೋದ. ಶಶಾಂಕ್ ಕೂಡ ಈಗ ತನ್ನ ತಮ್ಮ ಮತ್ತು ಅತ್ತಿಗೆಯ ಜಾಲದಿಂದ ಹೊರಬಂದಿದ್ದ. ಈಗ ಶಶಾಂಕ್ಗೆ ತನ್ನ ಮಗ ಹಾಗೂ ಪತ್ನಿಯ ನೆನಪು ಕಾಡತೊಡಗಿತು. ಆದ್ದರಿಂದ ಅವನು ಮಧ್ಯಾಹ್ನವೇ ತನ್ನ ಹೆಂಡತಿಯ ತರಕಾರಿ ಅಂಗಡಿ ಬಳಿ ಹೋದ. ಆದರೆ ಇಂದು ನಿವೇದಿತ ಒಳ್ಳೆಯ ಸೀರೆಯನ್ನುಟ್ಟಿಕೊಂಡು ಕುಳಿತಿದ್ದಳು. ಅವಳ ಕಣ್ಣುಗಳಲ್ಲಿ ಮುಖದಲ್ಲಿ ಚಿಂತೆ ಹಾಗೂ ಉದಾಸೀನತೆ ಎದ್ದು ತೋರುತ್ತಿತ್ತು. ಶಶಾಂಕ್ ಹತ್ತಿರ ಹೋಗಿ ಕೇಳಿದ, ನಿಮ್ಮ ಮಗ ಈಗ ಹೇಗಿದ್ದಾನೆ? ಆಗ ನಿವೇದಿತ ತನ್ನ ಕಣ್ಣಿನಿಂದ ಅವನನ್ನು ಗುರಾಯಿಸಿ ಇದ್ದಳು. ಏಕೆ, ಅವನು ನಿನ್ನ ಮಗನಲ್ಲವೇ? ಒಮ್ಮೆ ಶಶಾಂಕ್ ತುಂಬಾ ಶಾಕ್ ಆದ. ಆಮೇಲೆ ಆಶ್ಚರ್ಯಗೊಂಡ. ಮುಖಕ್ಕೆ ಬಟ್ಟೆ ಕೊಟ್ಟಿಕೊಂಡರೂ ಇವಳು ನನ್ನನ್ನು ಹೇಗೆ ಗುರುತಿಸಿದಳು ಎಂದು. ನಿವೇದಿತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು, ಪ್ರತಿದಿನ ಮಗನ ಬಗ್ಗೆ ವಿಚಾರಿಸಿ ಅವನ ಆರೋಗ್ಯವನ್ನು ತಿಳಿದುಕೊಳ್ಳಲು ಬಯಸುತ್ತಿದ್ದೀಯಾ? ಅಂದ ಮೇಲೆ ಒಮ್ಮೆ ಅವನನ್ನು ಭೇಟಿಯಾಗಿ ಚಿನ್ನುವಿನೊಂದಿಗೆ ಏಕೆ ಮಾತನಾಡುವುದಿಲ್ಲ? ಮಗನನ್ನು ಭೇಟಿಯಾಗಬೇಡ ಎಂದು ನಿನ್ನ ತಮ್ಮ ಮತ್ತು ಅತ್ತಿಗೆ ನಿನಗೆ ಹೇಳಿದ್ದಾರಾ? ಅವಳ ಮಾತನ್ನು ಕೇಳಿ ಶಶಾಂಕ್ಗೆ ಗಾಬರಿಯಾಯಿತು. ಶಶಾಂಕ್ ಹೇಳಿದ, ನಾನು ನನ್ನ ತಮ್ಮ ಮತ್ತು ಅತ್ತಿಗೆಯೊಂದಿಗೆ ಎಲ್ಲ ಸಂಬಂಧವನ್ನು ಈಗ ಕಡಿದುಕೊಂಡಿದ್ದೇನೆ. ತನ್ನ ಮುಖಕ್ಕೆ ಸುತ್ತಿದ ಬಟ್ಟೆಯನ್ನು ತೆಗೆದ. ಅವನ ಕಣ್ಣುಗಳಲ್ಲಿ ನೀರು ಸುರಿಯುತ್ತಿತ್ತು. ನಿವಿ, ನನ್ನ ಮಗನನ್ನು ಒಮ್ಮೆ ಭೇಟಿಯಾಗಿ ಮಾತನಾಡಿಸಬೇಕು. ನನ್ನ ಮನಸ್ಸು ತುಂಬಾ ಹಾತೊರೆಯುತ್ತಿದೆ ಎಂದಾಗ ನಿನ್ನ ಮಗನನ್ನು ಭೇಟಿಯಾಗಬೇಕೆಂದರೆ ಹೋಗಿ ಭೇಟಿಯಾಗು. ನಾನು ಯಾವಾಗ ಬೇಡ ಅಂತ ಹೇಳಿದೆ? ನನ್ನ ಜೊತೆ ಸಂಬಂಧ ಕಳೆದುಕೊಂಡಿದ್ದೀರಾ ಅಷ್ಟೇ, ಆದರೆ ಮಗನ ಜೊತೆ ಸಂಬಂಧ ಚೆನ್ನಾಗಿಯೇ ಇದೆಯಲ್ಲ? ಶಶಾಂಕ್ ಹೇಳಿದ. ನೀನು ನನ್ನನ್ನು ಹೇಗೆ ಕಂಡು ಹಿಡಿದೆ? ನಾನು ನಿಮ್ಮ ಹೆಂಡತಿ ಅಲ್ಲವೇ? ನಿಮ್ಮನ್ನು ನೋಡಿ ನಾನು ನಿಮ್ಮ ಗುರುತು ಹಿಡಿಯಬಲ್ಲೆ. ಮೊದಲ ದಿನ ನಾನು ನಿಮ್ಮನ್ನು ಸರಿಯಾಗಿ ನೋಡಲಿಲ್ಲ, ಆದರೆ ಮಾರನೇ ದಿನ ನಿಮ್ಮನ್ನು ಸರಿಯಾಗಿಯೇ ಗುರುತಿಸಿದೆ. ನೀವು ನನ್ನ ಬಳಿ ಹಣ್ಣು ತೆಗೆದುಕೊಳ್ಳುತ್ತಿರುವಾಗ ನಿಮ್ಮ ಕೈಯಲ್ಲಿನ ನಮ್ಮ ಮದುವೆ ಉಂಗುರವನ್ನು ಗಮನಿಸಿದೆ. ಆಗಲೇ ನನಗೆ ಖಚಿತವಾಗಿತ್ತು ನೀವೇ ನನ್ನ ಗಂಡ ಎಂದು. ಮತ್ತೆ ನೀವು ಯಾವಾಗಲೂ ಮಗನ ಬಗ್ಗೆ ಕೇಳುವಾಗ ನಿಮ್ಮ ಕಣ್ಣಲ್ಲಿ ಒಂದು ರೀತಿಯ ನೋವು ಕಾಣಿಸುತ್ತಿತ್ತು. ಇದು ಒಬ್ಬ ತಂದೆಯ ಕಣ್ಣಲ್ಲಿ ಮಾತ್ರ ಕಾಣಿಸುವಂತಹ ನೋವಾಗಿತ್ತು. ನೀವು ನಿಮ್ಮ ಮಗವನ್ನು ಮುಚ್ಚಿಕೊಂಡಿದ್ದೀರಿ, ಆದರೆ ನಿಮ್ಮ ಮಗನನ್ನು ಭೇಟಿಯಾಗುವ ಆತುರ, ಆಸೆ, ನೋವು ಮಾತ್ರ ನಿಮ್ಮಿಂದ ಮುಚ್ಚಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ಮನೆಯ ಅಡ್ರೆಸ್ ಹೇಳ್ತೀನಿ, ನೀವು ಅಲ್ಲಿಗೆ ಹೋಗಿ ನಿಮ್ಮ ಮಗನನ್ನು ನೋಡಿ. ನಾನು ಸಂಜೆಗೆ ಮನೆಗೆ ವಾಪಸ್ ಬರುವುದು. ಶಶಾಂಕ್ ನಿವೇದಿತಾಳ ಕಡೆ ನೋಡಿ ಹೇಳಿದ, ಬೇಡ, ನೀನು ಕೂಡ ಈಗಲೇ ನನ್ನ ಜೊತೆ ಬಾ. ಆಗ ಮಾತ್ರ ನಾನು ಅವನೊಂದಿಗೆ ಮಾತನಾಡಲು ಸಾಧ್ಯ. ಅವನಿಂದ ನಾನು ದೂರವಾದಾಗ ಅವನು ತುಂಬಾ ಚಿಕ್ಕ ಹುಡುಗ. ಈಗ ಅವನು ನನ್ನನ್ನು ಗುರುತು ಹಿಡಿಯಲು ಸಾಧ್ಯವಿಲ್ಲ. ನಿವೇದಿತಾಳ ಕಣ್ಣುಗಳಲ್ಲಿ ನೀರು ತುಂಬಿತು. ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅವಳು ಹೇಳಿದಳು, ಮದುವೆಯ ಫೋಟೋಗಳೆಲ್ಲ ಇನ್ನೂ ನನ್ನ ಬಳಿ ಹಾಗೇ ಇವೆ. ಪ್ರತಿದಿನ ನಾನು ನಿಮ್ಮನ್ನು ನನ್ನ ಮಗನಿಗೆ ತೋರಿಸ್ತಾ ನಾನು ಕೂಡ ನೋಡ್ತೀನಿ.
ಅವನು ನಿಮ್ಮನ್ನು ಮರೆಯಲು ಸಾಧ್ಯವಿಲ್ಲ. ನಿಮ್ಮನ್ನು ನೋಡುತ್ತಿದ್ದಂತೆಯೇ ಅವನು ಗುರುತು ಹಿಡಿಯುತ್ತಾನೆ. ಆಗ ಶಶಾಂಕ್ ಅವಳನ್ನು ಕೇಳಿಕೊಂಡ. ಪ್ಲೀಸ್ ನಿವಿ, ನೀನು ನನ್ನ ಜೊತೆ ಬಾ. ನಾನು ನಿನ್ನ ಮುಂದೆ ಅವನನ್ನು ಭೇಟಿಯಾಗಲು ಬಯಸುತ್ತೇನೆ. ಆಗ ನಿವೇದಿತಾ ಹೇಳಿದಳು, ಏಕೆ ಬಡವರ ಹೊಟ್ಟೆಯ ಮೇಲೆ ಹೊಡೆಯುತ್ತಿದ್ದೀರಾ? ಇಂದಿನ ನನ್ನ ವ್ಯಾಪಾರದ ಸಮಯವಾಗಿದೆ. ಒಂದು ವೇಳೆ ನಾನು ನಿಮ್ಮ ಜೊತೆ ಬಂದರೆ ನನ್ನ ಎಲ್ಲ ತರಕಾರಿ ಹಣ್ಣುಗಳು ಹಾಗೆಯೇ ಉಳಿದು ಬಿಡುತ್ತವೆ. ಆಗ ಶಶಾಂಕ್ ಹೇಳಿದ, ನಿನ್ನ ಎಲ್ಲ ತರಕಾರಿಗಳಿಗೆ ಬೆಲೆ ಕೊಟ್ಟು ನಾನು ಕೊಂಡುಕೊಳ್ತೇನೆ. ಆದರೆ ಈಗ ಮಾತ್ರ ನೀನು ನನ್ನ ಜೊತೆ ಬಾ. ಇನ್ನು ಮುಂದೆ ಎಂದಿಗೂ ನಿನಗೆ ತೊಂದರೆ ಕೊಡುವುದಿಲ್ಲ. ಇದನ್ನು ಕೇಳಿ ಅವಳಿಗೆ ತುಂಬ ಆತಂಕವಾಯಿತು. ಯಾಕೆ, ನೀವಿನ್ಮೇಲೆ ಬರೋದಿಲ್ವಾ? ನಿಮಗೆ ಮತ್ತೊಂದು ಮದುವೆ ಆಗಿದೆಯಾ? ನಿಮ್ಮ ಹೆಂಡತಿ ಇಲ್ಲಿಗೆ ಬರಲು ಅವಕಾಶ ಕೊಡುವುದಿಲ್ಲವೇ? ಇದನ್ನು ಕೇಳುತ್ತಿದ್ದಂತೆ ಶಶಾಂಕ್ ಉದಾಸೀನತೆಯಿಂದ ಹೇಳಿದ, ನಾನು ಇನ್ನೊಂದು ಮದುವೆ ಮಾಡಿಕೊಂಡಿಲ್ಲ. ಇದನ್ನು ಕೇಳುತ್ತಿದ್ದಂತೆ ನಿವೇದಿತಾಗೆ ಸ್ವಲ್ಪ ಸಮಾಧಾನವಾಯಿತು. ಅವಳು ಶಶಾಂಕ್ನೊಂದಿಗೆ ಮನೆಗೆ ಬರಲು ಒಪ್ಪಿಕೊಂಡಳು. ತನ್ನ ಅಂಗಡಿಯನ್ನು ಪಕ್ಕದ ಮಹಿಳೆಗೆ ನೋಡಿಕೊಳ್ಳಲು ಹೇಳಿ ಶಶಾಂಕ್ನೊಂದಿಗೆ ಗಾಡಿಯಲ್ಲಿ ಕುಳಿತು ಅವನ ಜೊತೆ ತನ್ನ ಮನೆಯ ಕಡೆ ಹೊರಟಳು. ದಾರಿ ಮಧ್ಯದಲ್ಲಿ, ನೀನು ಈ ಸಿಟಿಯಲ್ಲಿ ಏನು ಮಾಡ್ತಾ ಇದೀಯಾ ಎಂದು ಕೇಳಿದಳು. ಆಗ ಶಶಾಂಕ್ ತನ್ನ ಎಲ್ಲ ವಿಷಯವನ್ನು ಅವಳಿಗೆ ವಿವರಿಸಿದ. ಇಂದಿನಿಂದ ನಾನು ಇದೇ ಸಿಟಿಯಲ್ಲಿರುತ್ತೇನೆ. ತಮ್ಮ ಮತ್ತು ಅತ್ತಿಗೆಯೊಂದಿಗೆ ಎಲ್ಲ ಸಂಬಂಧವನ್ನು ನಾನು ಕಡಿದುಕೊಂಡಿದ್ದೇನೆ ಎಂದು ಅವನು ಹೇಳಿದಾಗ ನಿವೇದಿತಾ ಯೋಚಿಸತೊಡಗಿದಳು. ಬಹುಶಃ ಈ ಸಂಬಂಧ ಮೊದಲೇ ಮುರಿದು ಹೋಗಿದ್ದರೆ ನಾವಿಬ್ಬರೂ ಇಂದು ಜೊತೆಯಲ್ಲಿರುತ್ತಿದ್ದೆವು. ನಮ್ಮಿಬ್ಬರ ನಡುವೆ ಡೈವರ್ಸ್ ಕೂಡ ಆಗ್ತಾ ಇರಲಿಲ್ಲ. ನಮ್ಮ ಸಂಬಂಧ ನಿಮ್ಮ ತಮ್ಮ ಮತ್ತು ಅತ್ತಿಗೆಯಿಂದಾಗಿಯೇ ಮುರಿದು ಬಿದ್ದಿತ್ತು ಎಂದಂದುಕೊಂಡಳು. ಶಶಾಂಕ್ ಕೇಳಿದ, ನೀನು ಹಳ್ಳಿಯಿಂದ ಇಲ್ಲಿ ಹೇಗೆ ಬಂದೆ? ನಾನು ನನ್ನ ಅಣ್ಣ ಅತ್ತಿಗೆಯರಿಗೆ ಭಾರವಾಗಿದ್ದೆ. ನಾನು ಮೊದಲು ಅವರ ಮನೆಗೆ ಹೋದಾಗ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆ ನಂತರ ಎಲ್ಲರೂ ಅವರವರ ಮುಖವಾಡ ಕಳಚಿದರು. ಅಣ್ಣ ಮೊದಲು ತುಂಬ ಚೆನ್ನಾಗಿಯೇ ಇದ್ದ. ನನ್ನ ಜೊತೆಯಾಗಿ ಕೂಡ ನಿಂತಿದ್ದ. ಆ ನಂತರ ಅದೇನಾಯ್ತೋ ಏನೋ, ಅವನು ಕೂಡ ಅತ್ತಿಗೆಯ ಕಡೆ ಸೇರಿ ನನ್ನನ್ನು ಕಡೆಗಾಣಿಸಿದ. ನಿನಗಂತೂ ನನ್ನ ಬಗ್ಗೆ ಚೆನ್ನಾಗಿಯೇ ಗೊತ್ತಲ್ವಾ, ನಾನು ಸ್ವಾಭಿಮಾನಿ ಎಂದು. ಈಗ ನಾನು ಯಾವ ಮನೆಯಲ್ಲಿ ವಾಸವಿದ್ದೇನೆ ಆ ಮನೆ ನನ್ನ ಚಿಕ್ಕಪ್ಪನ ಮನೆಯಾಗಿದೆ. ನನ್ನ ಚಿಕ್ಕಪ್ಪನ ಪರಿವಾರ ಈಗ ಇಲ್ಲಿ ವಾಸಿಸುತ್ತಿಲ್ಲ. ಅವರೀಗ ಬೇರೆ ಕಡೆ ಇದ್ದಾರೆ. ಆದ್ದರಿಂದಲೇ ನಾವು ಸಿಟಿಗೆ ಬಂದು ಉಳಿಯಲು ಸಾಧ್ಯವಾಯಿತು. ಆ ಮನೆಗೆ ನಾವು ಬಾಡಿಗೆ ಕೂಡ ಕೊಡಬೇಕಾಗಿಲ್ಲ. ಆದ್ದರಿಂದಲೇ ಇಲ್ಲೇ ಇದ್ದೀನಿ. ಆಗ ಶಶಾಂಕ್ ಹೆದರಿಕೆಯಿಂದಲೇ ಕೇಳಿದ, ನಾನು ನಿನ್ನನ್ನು ಒಂದು ಮಾತು ಕೇಳಲ್ಲ? ಕೇಳಿ. ಇಂದು ಕೂಡ ನಿನಗೆ ನನ್ನ ನೆನಪಾಗುತ್ತದೆಯೇ? ಆಗ ನಿವೇದಿತಾ ಯಾವುದೇ ಉತ್ತರ ನೀಡಲಿಲ್ಲ ಮತ್ತು ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿಕೊಂಡಳು. ಅವಳ ಕಣ್ಣಿಂದ ನೀರು ಸುರಿಯುತ್ತಿತ್ತು. ಅವಳು ಕಿಟಕಿಯಿಂದ ಹೊರಗಡೆ ನೋಡುತ್ತಾ ಹೇಳಿದಳು, ಈಗ ನನಗೆ ಯಾರ ನೆನಪು ಕೂಡ ಕಾಡುತ್ತಿಲ್ಲ. ಬೆಳಿಗ್ಗೆಯಿಂದ ಸಂಜೆಯವರೆಗೂ ಒಪ್ಪೊತ್ತಿನ ಊಟವನ್ನು ಹೇಗೆ ಮಾಡುವುದು ಎನ್ನುವ ಚಿಂತೆಯಲ್ಲಿ ಇಡೀ ದಿನ ಕಳೆದು ಹೋಗುತ್ತದೆ. ಅವಳ ಉತ್ತರವನ್ನು ಕೇಳಿ ಶಶಾಂಕ್ ಮೌನವಾದ. ರಸ್ತೆ ಉದ್ದಕ್ಕೂ ಅವನು ಮೌನವಾಗಿಯೇ ಇದ್ದನು. ಅವಳು ತೋರಿಸಿದ ರಸ್ತೆಯನ್ನು ಅವನು ಡ್ರೈವಿಂಗ್ ಮಾಡಿಕೊಂಡು ಬಂದಿದ್ದ. ಈ ಮೊದಲು ಕೂಡ ತಾನು ಅವಳನ್ನು ಹಿಂಬಾಲಿಸಿ ಬಂದಿದ್ದೇನೆ ಎಂದು ಅವಳಿಗೆ ಸ್ವಲ್ಪವೂ ಸಂಶಯ ಬರದಂತೆ ನೋಡಿಕೊಂಡನು. ಮನೆಯೊಳಗೆ ಬರುತ್ತಿದ್ದಂತೆಯೇ ಶಶಾಂಕ್ನ ಮನ ಒಳಗೊಳಗೆ ಚಡಪಡಿಸುತ್ತಿತ್ತು. ಏಕೆಂದರೆ ಮನೆಯ ಪರಿಸ್ಥಿತಿ ಇನ್ನೂ ಹದಗೆಟ್ಟಿತ್ತು. ಗೋಡೆಗಳೆಲ್ಲವೂ ಬಿರುಕು ಬಿಟ್ಟಿದ್ದವು. ನಿವೇದಿತಾ ಮುಂದೆ ನಡೆದುಕೊಂಡು ಹೋದಳು ಮತ್ತು ರೂಮಿನ ಬಳಿ ಬಂದು ಹೇಳಿದಳು, ಚಿನ್ನು, ನೋಡು, ನಿನ್ನನ್ನು ನೋಡಲು ಯಾರು ಬಂದಿದ್ದಾರೆ ಎಂದು. ಚಿನ್ನು ಈಗ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದ. ಅವನು ಹೊರಗಡೆ ಓಡಿ ಬಂದು ನೋಡಿದ. ನಿವೇದಿತಾಳ ಅಮ್ಮ ಕೂಡ ಹೊರ ಬಂದರು. ಚಿನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ಹಾಗೆ ತನ್ನ ತಂದೆಯನ್ನು ನೋಡುತ್ತಿದ್ದ. ಆದರೆ ಅವನು ತನ್ನ ತಂದೆಯ ಬಳಿ ಹೋಗಲಿಲ್ಲ. ತನ್ನ ಅಮ್ಮನ ಬಳಿ ಹೋಗಿ ಅಳುತ್ತಾ ಅಮ್ಮನನ್ನು ತಬ್ಬಿಕೊಂಡ. ನಿವೇದಿತಾ ಹೇಳಿದಳು, ಚಿನ್ನು, ಅಳಬಾರದು. ಇವರು ನಿನ್ನ ತಂದೆ. ಏನು, ಅಪ್ಪನಾ? ಅಮ್ಮ, ಇವರು ತುಂಬಾ ಕೆಟ್ಟವರು. ನಮಗೆ ತುಂಬಾ ತೊಂದರೆ ನೀಡಿದ್ದಾರೆ. ನೀವು ಯಾವಾಗಲೂ ಇವರನ್ನು ನೆನೆಸಿಕೊಂಡು ಅಳ್ತೀರಾ ಅಲ್ವಾ? ಚಿನ್ನು ಈಗ ಸ್ವಲ್ಪ ದೊಡ್ಡವನಾಗಿದ್ದ. ಅವನಿಗೆಲ್ಲವೂ ಚೆನ್ನಾಗಿಯೇ ಅರ್ಥವಾಗುತ್ತಿತ್ತು. ಶಶಾಂಕ್ಗೆ ಮೊದಲು ಇದೇ ವಿಷಯದ ಬಗ್ಗೆ ತುಂಬಾ ಹೆದರಿಕೆ ಇತ್ತು. ಆದ್ದರಿಂದಲೇ ಅವನು ಒಬ್ಬನೇ ಬಾರದೆ ನಿವೇದಿತಾಳನ್ನು ಕೂಡ ಜೊತೆಗೆ ಕರೆದುಕೊಂಡು ಬಂದಿದ್ದ. ಅವನು ತನ್ನ ಅತ್ತೆಯ ಕಾಲಿಗೆ ಬೀಳಲು ಹೋದ. ಆದರೆ ಅತ್ತೆ ಕೂಡ 2 ಹೆಜ್ಜೆ ಹಿಂದೆ ಸರಿದರು ಮತ್ತು ಹೇಳಿದರು, ನಮ್ಮಿಂದ ದೂರವಿರು. ನಮಗೂ ಹಾಗೂ ನಿನಗೂ ಯಾವುದೇ ಸಂಬಂಧವಿಲ್ಲ ಎಂದು. ಶಶಾಂಕ್ 2 ಕೈಗಳನ್ನು ಚಾಚಿ ಮಗನಿಗೆ ಬಾ ಎಂದು ಕರೆದ. ಅವನ ಕಣ್ಣುಗಳು ಹೇಳುತ್ತಿದ್ದವು, ಒಮ್ಮೆ ನನ್ನ ಬಳಿ ಬಂದು ನನ್ನನ್ನು ಅಪ್ಪ ಎಂದು ಕರೆದು ಅಪ್ಪಿಕೋ ಎಂದು. ಚಿನ್ನು ಅಮ್ಮನ ಕಡೆಗೆ ನೋಡಿದ. ತಂದೆಯ ಬಳಿ ಹೋಗು ಎಂದು ಮುಖ ಸನ್ನೆ ಮಾಡಿದಳು ನಿವಿ. ಆಗ ಚಿನ್ನು ಓಡಿ ಬಂದು ತಂದೆಯನ್ನು ಅಪ್ಪಿಕೊಂಡ. ಶಶಾಂಕ್ಗೆ ಇದು ಸ್ವರ್ಗಕ್ಕಿಂತ ಮಿಗಿಲಾಗಿತ್ತು. ಮಗನನ್ನು ತಬ್ಬಿಕೊಂಡು ನನ್ನ ಮುದ್ದು ಕಂದ ಎಂದು ಅವನು ಮುದ್ದು ಮಾಡಿದ. ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳಲು ನನಗೆ ಸ್ವಲ್ಪ ತಡವಾಯಿತು. ಇಲ್ಲದಿದ್ದರೆ ನೀವಿಬ್ಬರು ಇಂದು ನನ್ನ ಜೊತೆ ಇರ್ತಾ ಇದ್ರಿ ಎಂದು ಹೇಳಿದ. ತನ್ನ ಅತ್ತೆಯನ್ನು ಕ್ಷಮೆ ಕೇಳಿದ. ನಾನು ಮಾಡಿದ ತಪ್ಪಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಜೀವನದಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿದೆ. ನನ್ನ ಜೀವನದ ಅಮೂಲ್ಯವಾದ ಹಲವು ವರ್ಷಗಳನ್ನು ಕಳೆದುಕೊಂಡೆ. ನನಗಾಗ ಅರ್ಥವಾಗಲಿಲ್ಲ ನಾನು ಏನನ್ನು ಕಳೆದುಕೊಳ್ಳುತ್ತಿದ್ದೇನೆ ಎಂದು. ನನ್ನ ಮಗುವಿನ ಬಾಲ್ಯವನ್ನು ಕಳೆದುಕೊಂಡು ಬಿಟ್ಟೆ. ನನ್ನ ಕುಟುಂಬವನ್ನು ಕಳೆದುಕೊಂಡೆ.
ನನ್ನ ಹುಟ್ಟಿದವರು ನನ್ನ ಒಳ್ಳೆಯದು ಬಯಸುತ್ತಾರೆ ಎಂದುಕೊಂಡೆ. ಆದರೆ ಅವರೇ ನನಗೆ ಮೋಸ ಮಾಡಿದರು, ನನ್ನ ಜೀವನ ಹಾಳು ಮಾಡಿಬಿಟ್ರು. ಈಗ ನನಗೆ ಬುದ್ಧಿ ಬಂದಿದೆ, ದಯವಿಟ್ಟು ನನಗೆ ಒಂದು ಅವಕಾಶ ಕೊಡು ಎಂದು ತನ್ನ ಹೆಂಡತಿಯ ಬಳಿ ಕೇಳಿಕೊಂಡ. ನಿವೇದಿತಾ ಏನು ಹೇಳಲಾರದೆ ಸುಮ್ಮನೆ ಅವನನ್ನೇ ನೋಡುತ್ತಿದ್ದಳು. ಅವನು ಈಗ ತನ್ನ ಜೋಬಿನಿಂದ ಒಂದು ಮಂಗಳಸೂತ್ರವನ್ನು ತೆಗೆದು ಅವಳ ಕೈಗೆ ಕೊಟ್ಟ. ದಯವಿಟ್ಟು ನನ್ನನ್ನು ಮದುವೆ ಮಾಡಿಕೋ ಎಂದು ಕೇಳಿಕೊಂಡ. ಈಗ ನಿವೇದಿತಾ ಕೂಡ ಒಪ್ಪಿಕೊಂಡು ಇಬ್ಬರು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡರು. ಅವರು ಈಗ ಶಶಾಂಕ್ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಅವನ ಮನೆಯನ್ನು ತುಂಬಾ ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು. ತನ್ನ ಹೆಂಡತಿ ಮತ್ತು ಮಗನಿಗೆ ವೆಲ್ಕಮ್ ಎಂದು ಬೋರ್ಡ್ ಬರೆಯಲಾಗಿತ್ತು. ಆ ಮನೆಯಲ್ಲಿ ಅವರಿಗಾಗಿ ಹೊಸ ಬಟ್ಟೆಗಳನ್ನು, ಮಗುವಿಗಾಗಿ ಸೈಕಲ್, ಗೊಂಬೆಗಳು, ಅವನಿಗೆ ಬೇಕಾದಂತಹ ಎಲ್ಲಾ ವಸ್ತುಗಳನ್ನು ಜೋಡಿಸಲಾಗಿತ್ತು. ಅವರು ತಮ್ಮ ಅತ್ತೆಯನ್ನು ಕೂಡ ತಮ್ಮ ಜೊತೆಯೇ ಕರೆದುಕೊಂಡು ಬಂದಿದ್ದ. ಈಗ ಅವರಿಬ್ಬರು ತುಂಬಾ ಅನ್ಯೋನ್ಯವಾಗಿ ಜೀವಿಸತೊಡಗಿದ್ದರು. ಸಂದೀಪ್ ದೀಪಾಗೆ ನಡೆದ ಎಲ್ಲವನ್ನೂ ಹೇಳುತ್ತಾನೆ. ಈಗ ದೀಪಾ ಕೋಪದಿಂದ ಕೂಗಾಡಿದಳು. ಅವನಿಗೆಷ್ಟು ಧೈರ್ಯ ನಮ್ಮ ಮನೆ ಮತ್ತು ಅಂಗಡಿಯನ್ನು ಇಟ್ಟುಕೊಳ್ಳಲು? ಅವನನ್ನು ಒಂದು ಹೊರ ಹಾಕಬೇಕಿತ್ತು. ಆಸ್ತಿಗಾಗಿ ಅವನ ಹೆಂಡತಿ ಮಗುವನ್ನು ಅವನಿಂದ ದೂರ ಮಾಡಿದೆ. ಅವನು ಇಷ್ಟು ವರ್ಷಗಳಿಂದ ನಾವು ಹೇಳಿದ ಹಾಗೆಯೇ ಕೇಳುತ್ತಾ ನಾವು ತೋರಿಸಿದ ಕೆಲಸ ಮಾಡುತ್ತಿದ್ದ. ಒಮ್ಮೆಲೆ ನನಗೆ ಈ ರೀತಿ ತಿರುಗಿ ಬೀಳುವುದೇನು? ಅವನ ಹಿಂದೆ ಯಾರೋ ಇದ್ದಾರೆ, ನಮಗೆ ಗೊತ್ತಿಲ್ಲದೆ ಅವನ ಜೀವನದಲ್ಲಿ ಏನೋ ನಡೆಯುತ್ತಿದೆ ಎಂದು ಅವಳು ಬಾಯಿಗೆ ಬಂದಂತೆ ಹೇಳುತ್ತಿದ್ದಳು. ಇದನ್ನು ಕೇಳಿದ ಸಂದೀಪ್ಗೆ ತುಂಬಾ ಕೋಪ ಬಂದಿತ್ತು. ಏನು, ನನ್ನ ಅಣ್ಣನ ಜೀವನ ಹಾಳಾಗಲು ನೀನು ಕಾರಣನಾ? ಅತ್ತಿಗೆ ಮತ್ತು ಮಗುವನ್ನು ದೂರವಾಗಲು ನೀನೇ ಕಾರಣವಾ? ಛೀ, ಎಂತ ನೀಚ ಹೆಂಗಸು ನೀನು! ನನ್ನ ಹುಟ್ಟಿದವನ ಜೀವನ ಹಾಳು ಮಾಡಿಬಿಟ್ಟೆ. ಇದೇನು ನಿಮ್ಮ ಅಪ್ಪನ ಆಸ್ತಿನ ನೀನು ತಂದಿದ್ಯಾ ನಿನ್ನ ಮನೆಯಿಂದ? ನಿನಗೇನು ಅಧಿಕಾರವಿದೆ ನಮ್ಮ ಆಸ್ತಿ ಮೇಲೆ? ಇದು ನಮ್ಮ ತಂದೆ ತಾಯಿಯ ಆಸ್ತಿ. ನನಗೆಷ್ಟು ಹಕ್ಕಿದೆಯೋ ಅವನಿಗೂ ಅಷ್ಟೇ ಹಕ್ಕಿದೆ. ನ್ಯಾಯವಾಗಿ ಇರೋ ಹಾಗಿದ್ರೆ ಇರು, ಇಲ್ಲದಿದ್ರೆ ನಿನ್ನ ಮನೆಗೆ ಹೊರಟು ಹೋಗು. ದೀಪಾ ಗಂಡನ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾಳೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇನ್ನು ಮುಂದೆ ನಾನು ಯಾವುದೇ ತಪ್ಪು ಮಾಡುವುದಿಲ್ಲ ಎಂದು. ಇನ್ನು ಮುಂದೆ ನಿನಗೆ ಆ ಅವಕಾಶವನ್ನು ನಾನು ಕೊಡುವುದಿಲ್ಲ. ಈಗ ಸಂದೀಪ್ ಲಾಯರ್ನನ್ನು ಕರೆಸಿ ಆಸ್ತಿಯನ್ನು 2 ಭಾಗವಾಗಿ ವಿಂಗಡಿಸಿ ಅರ್ಧ ಆಸ್ತಿಯನ್ನು ತನ್ನ ಅಣ್ಣನಿಗೆ ಹೆಸರಿಗೆ ಬರೆದು ಬಿಡುತ್ತಾನೆ. ಅಣ್ಣನಿಗೆ ಫೋನ್ ಮಾಡಿ, ಅಣ್ಣ, ನನ್ನನ್ನು ಕ್ಷಮಿಸಿಬಿಡಿ. ನನಗೆ ಗೊತ್ತಾಗಲಿಲ್ಲ ನಿಮ್ಮ ಜೀವನ ಹಾಳಾಗಲು ನಾನೇ ಕಾರಣ ಎಂದು. ನಾನು ತುಂಬಾ ನಂಬಿದ್ದೆ, ಆದರೆ ನನ್ನ ನಂಬಿಕೆಯೇ ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟಿತು. ನಿಮಗೆ ಸೇರಬೇಕಾದ ಎಲ್ಲ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಮಾಡಿಸಿದ್ದೇನೆ. ಇನ್ನು ಮುಂದೆ ನೀನು ಚೆನ್ನಾಗಿರು. ನಿನ್ನ ಜೀವನದಲ್ಲಿ ಯಾರೂ ತಲೆ ಹಾಕುವುದಿಲ್ಲ, ಆದರೆ ನನ್ನನ್ನು ಮಾತ್ರ ಮರೆಯಬೇಡ ಎಂದು ಕಣ್ಣೀರಿಟ್ಟ. ಈಗ ಇಬ್ಬರು ಅಣ್ಣ ತಮ್ಮಂದರು ದೂರ ದೂರ ಬೇರೆ ಬೇರೆ ಮನೆಯಲ್ಲಿ ಇದ್ದರೂ ಮನಸ್ಸುಗಳು ಮಾತ್ರ ಒಂದಾಗಿದ್ದವು. ಶಶಾಂಕ್ ಅವನ ಜೀವನದಲ್ಲಿ ಸಂತೋಷವಾಗಿದ್ದ. ಸಂದೀಪ್ ಕೂಡ ಅವನ ಜೀವನ ಸಾಗಿಸಿಕೊಂಡು ಹೋಗುತ್ತಿದ್ದ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.